ನಮಸ್ಕಾರ. ನಾನು ಉಪೇಂದ್ರ, ನಿಮಗೆಲ್ಲ ಚಿರಪರಿಚಿತ. ರಾಯಚೂರು ವಾಹಿನಿ ಸುದ್ದಿ ಸಂಸ್ಥೆ ನಡೆಸುವಂಥ ವ್ಯಕ್ತಿ ನಾನು. ಕಳೆದ 30 ವರ್ಷಗಳಿಂದ ನಾನು ಈ ಪತ್ರಿಕಾ ರಂಗದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಸಾಕಷ್ಟು ಏಳುಗಳನ್ನು ಕಂಡಿದ್ದೇನೆ. ಇವತ್ತು ಜನರ ಒಂದು ಪ್ರೋತ್ಸಾಹ, ಓದುಗರು ತುಂಬ ಉತ್ಸಾಹದಿಂದ ಹೊಸ ವಿಷಯಗಳು ಮತ್ತು ತ್ವರಿತ ವಿಷಯಗಳು, ಖಚಿತ ವಿಷಯಗಳು ನಿಮ್ಮಲ್ಲಿಗೆ ತಂದು ನಿಮಗೆ ಮುಟ್ಟಿಸಿ ಸಂತಸ ಪಡುವಂಥ ಒಂದು ಸುಯೋಗ ಅಂದ್ಕೊಂಡಿದ್ದೀನಿ. ಈ ಒಂದು ಹೊಸ ಅಧ್ಯಯನ ಇವತ್ತಿನಿಂದ ಆರಂಭಿಸಿದ್ದೇನೆ. ಇದರ ಹೆಸರು ಸಂಪಾದಕರು ನುಡಿ. ರಾಯಚೂರು ಜಿಲ್ಲೆಯಲ್ಲಿ ನಡೆಯುವ ಪ್ರಚಲಿತ ವಿದ್ಯಮಾನಗಳನ್ನೇ 5 ನಿಮಿಷದ ಒಂದು ಡಾಕ್ಯುಮೆಂಟ್ರಿ ತರಹ ನಾನೇ ನಿಮ್ಮ ಮುಂದೆ ಅದನ್ನು ವಿವರಣೆ ಮಾಡಿ ಅದರ ಸಮಗ್ರ ಮಾಹಿತಿಯನ್ನು ಕೊಡ್ತೇನೆ. ಇವತ್ತು ನಾನು ಮಾತಾಡ್ತಿರೋಂಥ ವಿಷಯ ಅಂದರೆ, ದೇವದುರ್ಗದಲ್ಲಿ ಅಪರೂಪದ ಪ್ರಾಣಿಯಾದ ಮತ್ತು ವನ್ಯಜೀವಿಯಾದ ಚಿರತೆಯನ್ನು ಗ್ರಾಮಸ್ಥರು ಕೋಪಾವೇಶದಿಂದ ಕೊಂದು ಹಾಕಿರುವುದು ನಿಜಕ್ಕೂ ವಿಷಾದನೀಯ. ಪ್ರಾಣಿಗಳ ಹಕ್ಕು, ಬದುಕುವ ಹಕ್ಕಾಗಲಿ, ಜೀವಿಸುವ ಹಕ್ಕಾಗಲಿ, ಅದನ್ನು ಇವತ್ತು ಅವರು ಕಸಿದುಕೊಂಡು ಅದರ ಮೇಲೆ ದಾಳಿ ಮಾಡಿದ್ದಾರೆ. ಅದು ತನ್ನ ಪಾಡಿಗೆ ತಾನಿದ್ದಾಗ ಗ್ರಾಮಸ್ಥರೇ ಅದರ ಹತ್ತಿರ ಹೋಗಿ ಹಿಡಿಯಲು ಪ್ರಯತ್ನಪಟ್ಟು ಇನ್ನೇನೋ ಮಾಡಿ ಕಡಿಸ್ಕೊಂಡಿದ್ದು ಬೇರೆ ಮಾತು. ಅವರು ಹಾಗೆ ಮಾಡಬಾರ್ದಾಗಿತ್ತು. ಚಿರತೆಯದಂತೂ ಎಳ್ಳಷ್ಟು ತಪ್ಪಲ್ಲದು. ಅದು ತನ್ನ ಹೊಟ್ಟೆಪಾಡಿಗಾಗಿ, ಕಾಡು ಯಾವಾಗ ನಾಡಾದಾಗ ಅದು ಹೊಟ್ಟೆಪಾಡಿಗೆ ಅಲಿಯುವುದು ಸಹಜ. ಇಲ್ಲಿ ಸಂಪೂರ್ಣ ನಿಷ್ಕ್ರಿಯೆ ನನಗೆ ಕಾಣುವುದು ಗ್ರಾಮಸ್ಥರದು ಅಲ್ಲ, ಚಿರತೆಯದ್ದಂತೂ ಅಲ್ಲವೇ ಅಲ್ಲ, ಮೂಕ ಪ್ರಾಣಿಯದು. ಇದರ ಸಂಪೂರ್ಣ ನಿಷ್ಕ್ರಿಯತೆ ಅರಣ್ಯ ಇಲಾಖೆಗೆ ಸಲ್ಲುತ್ತದೆ. ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಸಾಕಷ್ಟು ಸರಿ ಮಾಹಿತಿ ಕೊಟ್ಟಿದ್ದಿದೆ. ಇಲ್ಲಿ ಬಂದು ಚಿರತೆ ನಮ್ಮ ಸಾಕು ಪ್ರಾಣಿಗಳ ಮೇಲೆ ದಾಳಿ ಮಾಡುತ್ತಿದೆ, ಗ್ರಾಮಸ್ಥರನ್ನು ಎದುರಿಸುತ್ತಿದೆ, ಮಕ್ಕಳು ವೃದ್ಧರು ಹೊರಗೆ ಹೋಗದಂತಾಗಿದೆ ಎಂದು ಹೇಳಿದಾಗಲೂ ಈ ನಿಷ್ಕ್ರಿಯ ಅರಣ್ಯ ಇಲಾಖೆಯವರು ಅದನ್ನು ಹಿಡಿಯುವ ಪ್ರಯತ್ನವೇ ಮಾಡಲಿಲ್ಲ. ಮೊನ್ನೆ ಮತ್ತೆ ಆ ಚಿರತೆ ಕಾಡಿಸಿಕೊಂಡಾಗ, ಗ್ರಾಮಸ್ಥರ ಮೇಲೆ ದಾಳಿ ಮಾಡಿದಾಗ ಈ ಅರಣ್ಯ ಇಲಾಖೆಯವರು ಎಚ್ಚೆತ್ತು ಅಲ್ಲೊಂದು ಬೋನಿಟ್ಟು ಹಿಡಿಯಲು ಪ್ರಯತ್ನಿಸಿದ್ದಾರೆ. ಬೆಳಗ್ಗೆ ವಿಷಯ ಗೊತ್ತಾದ ತಕ್ಷಣ ಅರಣ್ಯ ಇಲಾಖೆಯವರು ಪೊಲೀಸ್ ಬಲದ ಮೂಲಕ ಹೋಗಿ ಗ್ರಾಮಸ್ಥರನ್ನು ತಡೆದು ಅದನ್ನು ಬೋನಿಗೆ ಹಾಕುವವರೆಗೆ ನಿರಂತರವಾಗಿ ಅವರು ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕಾಗಿತ್ತು. ಆದರೆ ಬೇಕಾಬಿಟ್ಟಿಯಾಗಿ ಇಬ್ಬರೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಇವತ್ತು ಆ ಚಿರತೆ ಭೀಕರ ಸಾವಿಗೆ ಕಾರಣರಾಗಿದ್ದಾರೆ. ಶಾಸಕ ಕರೆಯಮ್ಮ ಅವರು ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ದಿದೆ, ನೀವು ಹೊರಗೆ ಬರಬೇಡಿ, ಅರಣ್ಯ ಇಲಾಖೆಯವರು ಚಿರತೆ ಹಿಡಿಯುವ ಪ್ರಯತ್ನದಲ್ಲಿದ್ದಾರೆ ಎಂದು ಹೇಳಿದ್ದಾರೆ. ಆದರೆ ಅರಣ್ಯ ಇಲಾಖೆ ಈ ನಿಷ್ಕ್ರಿಯತೆಯಿಂದ ಗ್ರಾಮಸ್ಥರು ಸಂಜೆ ಹೊತ್ತಿಗೆ ಆ ಚಿರತೆಯನ್ನು ಕೊಂದು ಹಾಕಿದ್ದಾರೆ. ಇದು ನಿಜಕ್ಕೂ ಬೇಸರದ ಸಂಗತಿ. ಅವರ ಮೇಲೆ ಅರಣ್ಯ ಇಲಾಖೆ ಕಾಯ್ದೆ ಪ್ರಕಾರ ಕೇಸಾಗಿದೆ, ಪ್ರಕರಣವು ದಾಖಲಾಗಿದೆ. ಆದರೆ ಚಿರತೆ ಮಾತ್ರ ಕೊನೆಯುಸಿರೆಳೆದಿದ್ದು ದುರಂತ. ನಮಸ್ಕಾರ.